ಎತ್ತು ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒಂದು ಫೆಸ್ಟಿವಲ್ ನಾವು ಎಕ್ಸ್ಪ್ಲೋರ್ ಮಾಡ್ತಿದೀವಿ. ಸೊ ಅದು ಬಂದ್ಬಿಟ್ಟಿರೋದು ತಮಿಳ್ನಾಡು ಕಡೆ. ಸೊ ಇವಾಗ ನಮ್ಮ ಪಯಣ ಕೂಡ ತಮಿಳ್ನಾಡು ಕಡೆ. ಸೊ ಇವಾಗ ಅಲ್ಲಿ ಏನ್ ಫೆಸ್ಟಿವಲ್ ನಡೀತಾ ಇದೆ ಅದನ್ನ ತಿಳ್ಕೊಳ್ಳೋಣ. ಜೊತೆಗೆ ನಾನು ಫಸ್ಟ್ ಟೈಮ್ ಅಲ್ಲಿ ಹೋಗ್ತಾ ಇದ್ದೀನಿ, ಅದನ್ನು ನಿಮ್ಗೂ ಕೂಡ ತೋರಿಸ್ತೀನಿ. ಬನ್ನಿ, ವಿಡಿಯೋ ಲಾಸ್ಟ್ ವರೆಗೂ ನೋಡಿ. ಸೊ ನಾವು ಸ್ಟಾರ್ಟ್ ಮಾಡಿದ್ದು ಬೆಂಗಳೂರಿಂದ. ಸೊ ನಾವು ಬೆಳಗ್ಗೆ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲಿಂದ 6 ಗಂಟೆ ಹಂಗಂಗೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಹೈವೇಯಿಂದ ತಮಿಳ್ನಾಡು ಕಡೆ ಪ್ರಯಾಣ ಬಂದಿದ್ದು. ಸೊ ಅದಾದ್ಮೇಲೆ ಸ್ವಲ್ಪ ದೂರ ಹೊಸೂರ್ ಹತ್ರ ಹೋಗ್ತಾ ಇದ್ದಂಗೆ ರೈಟ್ ಅಲ್ಲಿ ವಿಲೇಜ್ ಮೇಲೆ ಹೋಗೋ ದಾರಿ ಇದೆ. ಸೊ ನಾರ್ಮಲಿ ನಿಮಗೆ ಗೊತ್ತು, ಲೈಕ್ ವಿಲೇಜ್ ಮೇಲೆ ಹೋಗೋದು ಎಷ್ಟು ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿತ್ತು, ಪೀಸ್ಫುಲ್ ಆಗಿ ಮಾರ್ನಿಂಗ್ ಟೈಮಲ್ಲಿ. ಜೊತೆಗೆ ಅಲ್ಲಿ ವಿಲೇಜ್ ಹತ್ತತ್ರ ಹೋಗ್ತಾ ಹೋಗ್ತಾ ನಮಗೂ ಗೊತ್ತಾಯಿತು, ಸೊ ಇಲ್ಲಿ ಬಂದ್ಬಿಟ್ಟು ಜಲ್ಲಿಕಟ್ಟು ಅನ್ನೋದೊಂದು ಫೆಸ್ಟಿವಲ್ ನಡೀತಾ ಇದೆ. ಸೊ ಜಲ್ಲಿಕಟ್ಟು ಅಂತ ಹೇಳಿದ್ರೆ ನೀವು ಮೇ ಬಿ ಕರ್ನಾಟಕದಲ್ಲಿ ಕೂಡ ಇದ್ರ ಬಗ್ಗೆ ನಡೆಯುತ್ತೆ. ಸೊ ಅದ್ರ ಬಗ್ಗೆ ಕೂಡ ನಿಮಗೆ ತಿಳ್ಕೊಂಡಿರ್ತೀರಾ. ಸೊ ಯಾಕಂದ್ರೆ ಒನ್ ಟೈಮ್ ನೀವು ಫೆಸ್ಟಿವಲ್ ಬಗ್ಗೆ ನೋಡಿದ್ರೆ ನಿಮಗೂ ಕೂಡ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಇದು ಯಾವ ತರ ಜಲ್ಲಿಕಟ್ಟು ಫೆಸ್ಟಿವಲ್ ಮತ್ತೆ ಅಲ್ಲಿ ಯಾವ ತರ ನಡೆಯುತ್ತೆ, ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ವಿಡಿಯೋ ಮುಂದೆ ಬರೋ ವಿಡಿಯೋ ಹೇಳ್ತೀನಿ. ಸುತ್ತಮುತ್ತ ಹಳ್ಳಿ ಕಡೆಯಿಂದ ಎಲ್ಲ ಜನ ಬರ್ತಾ ಇದ್ದಾರೆ. ಮೀನ್ಸ್ ಇವತ್ತು ಸ್ಪೆಷಲ್ ಡೇ ಇಲ್ಲಿಯವರಿಗೆಲ್ಲ. ಮತ್ತೆ ನಾನು ಇನ್ನೊಂದು ಅಬ್ಸರ್ವ್ ಮಾಡ್ತಿರೋದು, ತುಂಬಾ ಜನ ಕಾಲ್ನಡಿಗೆಯಲ್ಲೇ ಬರ್ತಾ ಇದ್ರು, ಮೀನ್ಸ್ ನಡ್ಕೊಂಡೇ ಬರ್ತಾ ಇದ್ರು. ಜೊತೆಗೆ ಚಿಕ್ಕವರು ದೊಡ್ಡವರು ಹೆಣ್ಮಕ್ಳು ಎಲ್ಲರೂ ಕೂಡ ಇದನ್ನ ನೋಡೋಕೆ ಬರ್ತಾ ಇದ್ದಾರೆ. ಸೊ ನಾವು ಎಂಟ್ರಿ ಆಗ್ತಿದ್ದಂಗೆ ನಮಗೆ ಲೆಫ್ಟ್ ಸೈಡ್ ಅಲ್ಲಿ ನೋಡ್ತಿರ್ಬೋದು ಪೊಲೀಸ್ ಕಂಟ್ರೋಲ್. ಪೊಲೀಸ್ ಅವರು ಈ ಕಡೆ ಹೋಗಿ ಡೈರೆಕ್ಷನ್ ತೋರಿಸಿದ್ರು. ಜೊತೆಗೆ ಮೇನ್ ರೋಡ್ ಆಲ್ರೆಡಿ ಬ್ಲಾಕ್ ಮಾಡಿದ್ರು ಬಿಕಾಸ್ ಆಫ್ ತುಂಬಾ ಕ್ರೌಡ್ ಇದೆ. ಸೊ ನೀವು ನೋಡ್ಬೋದು ರೈಟ್ ಲೆಫ್ಟ್ ಎಲ್ಲಾ ಕಡೆನೂ ಪಾರ್ಕಿಂಗ್ ಸ್ಟಾರ್ಟ್ ಆಗಿದೆ. ಬಿಕಾಸ್ 10-12 ಕಿಲೋಮೀಟರ್ ಇಂದ ನೋಡ್ತಾ ಇದ್ದೀನಿ ಬೈಕಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಬೈಕ್ ನಿಲ್ಸಕ್ಕೆ ಜಾಗ ಇಲ್ಲ, ಒಂದು ನಿಂತ್ಕೊಂಡು ನೋಡೋಣ ಅಂದ್ರೂ ನಿಂತ್ಕೊಳಕ್ಕೂ ಆಗಿಲ್ಲ, ಅಷ್ಟೊಂದು ಚೆನ್ನಾಗಿತ್ತು. ಸೊ ಹಾಗೆ ಮತ್ತೆ ಬೈಕ್ ತಗೊಂಡು ಮುಂದೆ ಬಂದೆ, ಮುಂದೆ ಎಲ್ಲ ಪಾರ್ಕ್ ಮಾಡೋಣ ಅಂತ. ಬಟ್ ದಾರಿ ಉದ್ದನೂ ಜನ 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 ಜನನೇ ಇದ್ದಾರೆ. ಸೊ ಎಲ್ಲ ಸ್ವಲ್ಪ ಸ್ವಲ್ಪ ಗಾಡಿ ಅಲ್ಲೇ ಬಿಟ್ಟಿದ್ದಾರೆ. ಬಟ್ ನಾವು ಒಂದು ಸ್ವಲ್ಪ ಹತ್ರ ಹೋಗಿದ್ರೆ ಬೆಟರ್ ಅಂತ ಹೇಳಿ ಸ್ವಲ್ಪ ಮುಂದೆ ಬಂದ್ವಿ. ಸೊ ಎಲ್ಲಾ ಕಡೆನೂ ಜನ. ಒಂದ್ ಸ್ವಲ್ಪ ಹಾಗೆ ಇದು ನೋಡಿ, ಈಗ ಸ್ವಲ್ಪ ಮುಂದೆ ಎಷ್ಟು ಜನ ಇದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಎಲ್ಲರೂ ಕಾಯ್ತಾನೆ ಇದಾರೆ ಫೆಸ್ಟಿವಲ್ ನೋಡೋಕೆ. ಸೊ ನಾವು ಕೂಡ ಕಾಯ್ತಾ ಇದೀವಿ ಫೆಸ್ಟಿವಲ್ ಯಾವ ತರ ಆಗುತ್ತೆ ಅಂತ. ಸೊ ಈಗ ನಾನು ಲೈಕ್ ಎತ್ತುಗಳು ಏನ್ ಬಂದು ಅಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತಲ್ವಾ, ಸೊ ಅಲ್ಲಿ ಬೇರೆ ಬೇರೆ ಊರಿಂದ ಬಂದಿರೋರೆಲ್ಲ ಎಲ್ಲಿ ಬಂದು ಹೇಳ್ತಾರೆ ಆ ಜಾಗಕ್ಕೆ ನಾವು ಬಂದಿದ್ದೀವಿ. ನಾನು ಆಕ್ಸಿಡೆಂಟ್ಲಿ ಈ ಕಡೆಯಿಂದ ಪಾರ್ಕ್ ಮಾಡೋಣ ಅಂತ ಬಂದೆ. ಬಟ್ ಇಲ್ಲಿ ನೋಡಿದ್ರೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಎಲ್ಲಾರು ಬಂದ್ಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡಿದ್ದಾರೆ, ಅವ್ರವ್ರ ಎತ್ತುಗಳನ್ನ ತಗೊಂಡ್ಬಂದು. ಸೊ ಎದುರುಗಡೆ ಒಂದೊಂದು ಟೆಂಪೋ ಹೋಗ್ತಾ ಇದೆ, ಬುಲಾರೆಕ್ಸ್, ಈ ತರನೇ ತುಂಬಾ ಜನ ತಗೊಂಡ್ಬಂದಿದ್ದಾರೆ. ಸೊ ಎಲ್ಲ ಒಂದೊಂದು ಟೆಂಪೋದಲ್ಲೂ ಒಂದೊಂದು ಎತ್ತು ಆ ತರ ತಗೊಂಡ್ ವ್ಯಕ್ತಿಗಳನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ. ಸೊ ಅದಕ್ಕೋಸ್ಕರ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಬರುವಾಗ ಅದಕ್ಕೆ ಯಾವುದೇ ತರ ತೊಂದರೆ ಆಗ್ಬಾರ್ದು. ಮತ್ತೆ ಅದು ಚೆನ್ನಾಗಿ ಇಲ್ಲಿವರೆಗೂ ಯಾವುದೇ ಆಯಾಸ ಇಲ್ದಂಗೆ ಸುಸ್ತಿಲ್ದಂಗೆ ಬಂದು ಸೊ ಇಲ್ಲಿ ಪಾರ್ಟಿಸಿಪೇಟ್ ಚೆನ್ನಾಗಿ ಮಾಡ್ಲಿ. ಸೊ ಅವ್ರ ನೇಮ್ ಫೇಮ್ ಎಲ್ಲ ಚೆನ್ನಾಗಾಗ್ಲಿ. ಯಾಕಂದ್ರೆ ನಾನು ಹೇಳಿದ್ನಲ್ವಾ, ಸೊ ಇವರು ಎತ್ತನ್ನ ಅವ್ರ ಫ್ಯಾಮಿಲಿ ಮೆಂಬರ್ ತರ ನೋಡ್ತಾರೆ. ಸೊ ಹಾಗಾಗಿ ಒಂದು ಎತ್ತಿಗೆ ಅವ್ರವ್ರ ಗ್ರೂಪ್ ಆಗಿರ್ಬೋದು, ಇಲ್ಲ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು, ಎಲ್ಲಾರು ಬಂದಿರ್ತಾರೆ. ಸೊ ಅವ್ರ ಎತ್ತಿಗೆ ಅವರು ತುಂಬಾ ಸಪೋರ್ಟ್ ಕೊಡೋಕೋಸ್ಕರ ತುಂಬಾ ಜನ ಬಂದಿರ್ತಾರೆ ಅವ್ರವ್ರ ಊರ್ ಕಡೆಯಿಂದ. ಕೆಲವೊಬ್ರು ಅವ್ರವ್ರ ಊರಿನ ನೇಮ್ಗೋಸ್ಕರನೂ ಒಂದೊಂದು ಎತ್ತುಗಳನ್ನ ತಗೊಂಡ್. ಮತ್ತೆ ನಾವು ಬೈಕ್ ಪಾರ್ಕ್ ಮಾಡ್ತಾ ಹೋದಾಗಲೇ ಒಂದು ಎತ್ತನ್ನ ಇಳಿಸ್ತಾ ಇತ್ತು. ಅದಂತೂ ಇಳಿಯೋಕೆ ರೆಡಿ ಇಲ್ಲ, ಇಳ್ಸಕ್ ಬಂದವರಿಗೆಲ್ಲ ಬಿಡ್ತಾ ಇದೆ. ಫೈನಲಿ ನಾವು ಬೈಕ್ ಪಾರ್ಕ್ ಮಾಡಿ ಸೊ ಒಂದು ಸೇಫ್ ಜಾಗದಲ್ಲಿ ಬಂದ್ಬಿಟ್ಟು, ಸೊ ನಾನು ಮತ್ತೆ ಕೀರ್ತಿ ಅದನ್ನ ನೋಡೋಣ ಅಂತಂದೇಳಿ ಹತ್ತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸೊ ಸುತ್ತಮುತ್ತನೂ ಕೂಡ ಎತ್ತುಗಳಿತ್ತು.
ಸೊ ಅಲ್ಲಿ ಎದುರುಗಡೆ ಯಾವ ಥರ ಇದೆ, ಎಷ್ಟೇ ಕಟ್ ಹಾಕಿದ್ರೂ ಬಿಡಲ್ಲ, ಅಷ್ಟೊಂದು ರೋಸ್ಟಿಂದ ರೆಡಿ ಆಗ್ತಾ ಇದೆ. ಸೊ ಇದು ಬಂದ್ಬಿಟ್ಟು ಅಂಗಣ. ಸೊ ಇಲ್ಲಿ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಪಾಯಿಂಟು. ಸೊ ಇಲ್ಲೇನು ಮಾಡ್ತಾರೆ ಅಂದರೆ ಜಲ್ಲಿಕಟ್ಟು ಅಂದರೆ ಎತ್ತರನ್ನ ತಯಾರು ಮಾಡಿ ಬಿಡೋದು. ಎತ್ತು ಬಂದ್ಬಿಟ್ಟು ಯಾರು ಇಲ್ಲದೆ ಥರ ಮೂವ್ ಆಗಿ ಎಂಡ್ ಪಾಯಿಂಟ್ವರೆಗೂ ಹೋಗ್ಬೇಕು. ಯಾರೂ ಅದನ್ನು ಹಿಡಿದು ನಿಲ್ಸಂಗಿಲ್ಲ ಸೆಂಟ್ರಲ್ಲಿ. ಅದೇ ಮೇನ್. ಅದಕ್ಕೆ ತುಂಬ ಪ್ರೈಸಸ್ ಕೂಡ ಇದೆ. ಸೊ ಅದು ಒಂದೊಂದು ಎತ್ತುಗಳಿಗೋಸ್ಕರ ತುಂಬ ಜನ ಅಲ್ಲಿ ಹೋಗಿರ್ತಾರೆ. ಸೊ ಅವ್ರ ಎತ್ತು ಕಡೆಯಿಂದ. ಸೊ ಅಲ್ಲಿ ಎದುರುಗಡೆ ನೋಡ್ಬೋದು ಒಂದು ಎತ್ತು, ಅದಕ್ಕೆ ಎಷ್ಟು ಜನ ಹಗ್ಗ ಹಿಡ್ಕೊಂಡು ಕಂಟ್ರೋಲಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಇಲ್ಲಿ ಈಗ ಎತ್ತಿನ ಬಿಡ್ತಾರೆ ನೋಡಿ ಯಾವ ಥರ ಹೋಗುತ್ತೆ. ಸೊ ಯಾವ ಥರ ಸ್ಟಾರ್ಟ್ ಆಗುತ್ತೆ, ಸೊ ಆ ಎತ್ತು ಯಾವ ಥರ ಮೂವ್ ಆಗುತ್ತೆ ಅಂಟಿಲ್ ಎಂಡ್ವರೆಗೂ ಅದು ಎಲ್ಲೋ ಹಿಂಗೆ ಲಾಸ್ಟ್ ಮಾಡ್ತಾನೆ ಇರುತ್ತೆ. ಸೊ ಅದೇ ಟ್ರೈನ್, ಅದನ್ನು ನೀವು ಟ್ರೈನ್ ಮಾಡಬೇಕು. ಅದು ಟ್ರೈನ್ ಮಾಡಿದಾಗ ಏನಾಗುತ್ತೆ, ಇದೇ ಥರ ತುಂಬ ಸತಿ ಅದು ಮೂವ್ ಆಗ್ತಾನೆ ಹೋಗುತ್ತೆ. ಸೊ ಎಷ್ಟೊಂದು ಜನ ಇದ್ರೂ ಒಂದೊಂದು ಎತ್ತುಗಳು ಪ್ಯಾನಿಕ್ ಆಗುತ್ತೆ ಅನಿಸಿರುತ್ತೆ. ಅದಕ್ಕೆ ಪ್ರಾಕ್ಟೀಸ್ ಮಾಡಿಸಿರ್ತಾರೆ. ಎಲ್ಲ ಎತ್ತುಗಳು ಪ್ರಾಕ್ಟೀಸ್ ಆಗಿರೋದು, ನಾರ್ಮಲ್ ಆಗಿರೋ ಯಾವುದು ಹೋಗೋಕ್ಕಾಗಲ್ಲ. ಎತ್ತಿ ಹೆಸರು VBS ಅಂತ. ವರ್ಷ ದುರ್ಗಾಪುರದಲ್ಲಿ ನಡೀತೈತೆ. ಮಂತು ಬಂದು ಮಾತು ಒಂದು VBS ಕಿಂಗು ನಮ್ದೇ, ಅವ ನಮ್ದೇ. VBS ಕಿಂಗ್ ಬ್ರೋ, ಇದು ಹುಲಿ. ಹೆಸರು ರಾಜು ಅಂತ, ನಮ್ದೇ ಇದು ಎತ್ತು. ಆಗ್ತಾ ಇದೆ ಏನ್ ಫುಲ್ ರ್ಯಾಶ್ ಆಗಿದೆ ಬ್ರೋ. ಇನ್ನೂ ಒಂದು ಅಪ್ಡೇಟ್ ಸಿಕ್ಕಿಲ್ಲ ಬ್ರೋ. ಇದು ಓಪನ್ ಚಾಲೆಂಜ್ ಬ್ರೋ. ಇದು 2 ರೌಂಡ್ 3 ರೌಂಡ್ ಬಿಡ್ತೀರಿ ಬ್ರೋ. ಇದು ಇವಾಗ ಬಿಡ್ತೀರಿ ಬ್ರೋ, ಇವಾಗ ಬಿಡ್ತೀರಿ. ಓಕೆ ಬ್ರೋ, ಆಯ್ತು, ಥ್ಯಾಂಕ್ಸ್. ಪ್ರಿನ್ಸ್ ಎಕ್ಸ್ಪ್ಲೋರ್ಸ್ ಅಂತ.